ಗಾಡಿ ಒಳಗೆ ಇಟ್ಬಿಡೆ ಪೂಜೆ ಮಾಡೋದು ಬೇಡವಾ ಲಗೇಜ್ಗಳ ಪೂಜೆ ಮಾಡ್ಬಿಟ್ಟು ಸುಮ್ಮನಿರು ಗುದ್ದಿಸ್ತೀನಿ ಇವತ್ತು ನಮ್ಮ ಮದುವೆಯ ಗಂಡು ಮಿಂಚಿಂಗೋ ನಿನ್ನ ಮದುವೆ ಟೈಮಲ್ಲಿ ಫುಲ್ಲು ಮಳೆ ಅವ್ರು ಅಲ್ಲಿ ಬರ್ತಾವ್ರೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣ ಅವ್ರದ್ದು ಮದುವೆ, ಅದಕ್ಕೆ ಎಲ್ಲ ಬಸ್ಸಲ್ಲಿ ಹೋಯ್ತಾ ಇದ್ದೀವಿ. ಇಲ್ಲಿ ಇವನು ಏನಾರು ಹೇಳು ಅಷ್ಟೇ, ಆಮೇಲೆ ಬಸ್ಸಲ್ಲಿ ಸಿಗ್ತೀವಿ. ಇದು ಮಾಡ್ತಾವ್ರೆ, ಪೂಜೆ ಮಾಡ್ತಾವ್ರೆ. ಇವರೇ ನೋಡಿ, ಇವರೇ ನಮ್ಮಪ್ಪ. ಇವರು ಹುಡುಗ ಅಣ್ಣ ನನ್ನ ಮಗನ ಮದುವೆ ನಾವು ಆರತಿ ಎತ್ತಿರೋ ಏನಾರು ಆಡಿ ಒಂದು ರೌಂಡ್ ಬಂದ್ಬಿಡಂಗೆ ನೋಡಿ. ಹುಡುಗದು ಮತ್ತು ಹುಡುಗಿದು ಇನ್ಷಿಯಲ್ ಬಸ್ಸಲ್ಲಿ ಕೋಇನ್ಸಿಡೆಂಟ್. ಎಸ್ ಸೋಮಶೇಖರ್, ಜಿ ಗಗನ. ಎಂಥ ಕೋಇನ್ಸಿಡೆಂಟು, ಬ್ಲೆಸ್ಸಿಂಗ್ ಅನ್ನೋದು ಅದಕ್ಕೆ. ಇವಾಗೆಲ್ಲ ಹತ್ತದೆ ಬಸ್ಸು. ರೈಟ್ ನಮ್ಮ ಬಾಹುಬಲಿ ತಂಗಿ. ನಾನು ಮತ್ತೆ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾವಪ್ಪ ಅಲ್ಲಿ ಹೋಯ್ತವ್ರೆ ನನಗೋಡಿ ಅಂತ. ನಾವಪ್ಪ ಅಲ್ಲಿ ನಿಂತ್ಕೊತೀನಿ, ಮೆಣಸಿನ್ಕಾಯಿ ಬೆಳಿತವ್ರೆ ಅಂತ ಹೇಳುವಂತೆ. ಸೊ ಇವಾಗ ಮದುವೆ ಬ್ಲಾಗ್ ಸ್ಟಾರ್ಟ್ ಆಗಿದೆ. ನಾನು ಕಿವಿ ಓಲೆ ಹಾಕಿಲ್ಲ, ಏನಿಲ್ಲ, ಬಸ್ಸಲ್ಲಿ ಹೋಗೋದಲ್ವ, ಅದಕ್ಕೆ ಅಲ್ಲೋಗಿ ರೆಡಿ ಆಗೋಣ ಅಂತ. ಇರಿ, ನಾವು ಅಪ್ಪ ಒಂದು ಫೋಟೋ ತೆಗೆದ್ಬಿಡ್ತೀನಿ. ಮಾಡ್ಬೇಕಂತ ಗದ್ದೆ ಕ್ಲೀನ್ ಮಾಡೋರಂತೆ ನಾವಪ್ಪ. ಓ, ನಾವಪ್ಪ ನಾಟಿ ಮಾಡೋಕ್ಕೆಲ್ಲ ಶುದ್ಧ. ಇದೆಲ್ಲ ನಮ್ಮದೇ ಗದ್ದೆ, ನಮ್ಮದೇನೆ. ಸಾಕಾ? ಎಷ್ಟು ಜನ ಹತ್ತಿ ಕುತ್ಕೊಂಡ್ಬಿಟ್ಟವ್ರೆ. ನಾವು ಇವಾಗ ಹೋಗ್ತಾ ಇದೀವಿ. ಆಮೇಲಿಂದ ಎಡಿಟ್ ಮಾಡಿ ಹಾಕೋದು ಇನ್ನು ಅವ್ರ ಫ್ಯಾಮಿಲಿ. ಇದು ಬ್ಯಾಗ್ ಪ್ಯಾಕಿಂಗೇ ನಡೀತೈತೆ. ನನ್ನ ಬ್ಯಾಗೇ ಕಾಣಿಸ್ತಿಲ್ವಲ್ಲ. ಬಸ್ಸು ಮೂವ್ ಆಗುತ್ತೆ, ತುಂಬಾ ಜನ ಬರ್ತಿದ್ದಾರೆ. ನಮ್ಮ ಅಣ್ಣನ ಫೋನಲ್ಲಿ ನೋಡಿ ಲಿಪ್ಸ್ಟಿಕ್ ಎಲ್ಲ ಬಿಡ್ತೈತೆ, ಇದೆಲ್ಲ ಎಫೆಕ್ಟ್ ಅದು. ನಮ್ಮ ಅಪ್ಪ ಹತ್ತಿತ್ತವ್ರೆ. ಕಾಲರ್ಸ್ಕೊಂಡು ಹತ್ತಿ ಅಂತ ಹೇಳ್ಬಿಟ್ಟು ನೀನೇ ಕಾಲರ್ಸ್ಕೊಂಡು ಹತ್ತಿದ್ವಿ ಅಂತ. ಬನ್ನಿ ತೆಗ್ದೆ. ನೀವು ಇವಾಗ ಬಸ್ ಹತ್ತ ತೆಗಿತೀನಿ. ಇಲ್ಲ, ತೆಗಿತಿದ್ದೀನಿ ಅಷ್ಟೊತ್ತಿಂದ ನೀವು ಬಿಸಿ ಬ್ಯಾಗ್ ಇಡೋದ್ರಲ್ಲಿ. ಇಳಿಯೋದು ನೋಡಿ ನಮ್ಮಪ್ಪ ನೋಡಿ ಬಸ್ ಇಳಿತವ್ರೆ. ಅತ್ತಿ ಮತ್ತೆ ನೋಡಿ, ಇವರು ಅವರು ಹುಡುಗನ ಅಣ್ಣ, ಮತ್ತೆ ಇವರು ಹುಡುಗನ ಅಕ್ಕ. ಅಲ್ಲಿ ನೋಡಿ ನನ್ನ ಕಂಟೆಂಟ್ ಚಡ್ಡಿ ಹಾಕ ಬರ್ತೈತೆ. ನನ್ನ ಕಂಟೆಂಟು ಇದೆ ನೋಡಿ ಗಾಯ್ಸ್. ನಮ್ಮ ಸಂಗೀತ ಹುಟ್ಟಿದ ಆಸ್ಪತ್ರೆ ಇದು. ಸಂಗೀತ ಪಾಂಡಪುರ ಆಸ್ಪತ್ರೆ, ಎಲ್ಲೇ ಹುಟ್ಟಿದವಳು. ಎಲ್ಲ ಫುಲ್ ಮರಗಳೇ ಬೆಳೆದ್ಬಿಟ್ಟೈತೆ, ಆಸ್ಪತ್ರೆನೇ ಕಾಣಿಸ್ತಾ ಇಲ್ಲ. ಇದೆ ನೋಡಿ ಪಾಂಡವಪುರ. ಒಂದು ಟೈಮಲ್ಲಿ ಇದೆಲ್ಲ ನಮ್ಮ ಅಡ್ಡ, ಇಲ್ಲೆಲ್ಲ ಓಡಾಡೋದು, ಸುತ್ತಾಡೋದು. ಅಯ್ಯೋ, ಬಸ್ ಕುಣಿತೈತೆ. ಒಬ್ರಿಗೆ ರವಿಚಂದ್ರನ್ದು ಬೇಕಂತೆ, ಒಬ್ರಿಗೆ ಅಪ್ಪು, ಒಬ್ರಿಗೆ ಇವಳು ದರ್ಶನ್ ಸಾಂಗ್ ಬೇಕಂತೆ, ರಾಜ್ಕುಮಾರ್ ಸಾಂಗ್ ಬೇಕಂತೆ. ಯಾರ್ಯಾರಿಗೆ ಯಾವ ಸಾಂಗ್ ಹಾಕ್ಬೇಕಪ್ಪ ಇವಾಗ? ಆರ್ಕೆಸ್ಟ್ರಾದವರು ಸಾಂಗ್ ಹಾಕೋರು, ಅವ್ರಿಗೆ ಮಾಲಾಶ್ರೀ ಬೇಕಂತೆ. ನಮ್ ದಳವ ನಾವಿಲ್ಲೊಂದು ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟು ಪೇಷನ್ಸ್ ಆಗೈತೆ ಅಂದರೆ ಸಖತ್ತಾಗೈತೆ. ಯಾವ ಊರಂತಲೇ ಗೊತ್ತಿಲ್ಲ, ಆದರೆ ಇದು ಸಮಾಧಾನ ಆಯಿತು. ಗಣೇಶ ನೋಡಿ.
ಗಣೇಶ ದೇವಸ್ಥಾನದಲ್ಲಿ ಮಾಡಿದ್ವಲ್ಲ ಅದು ರೀಲ್ಸ್ ಮಾಡಿದ್ವಲ್ಲ. ಇಲ್ಲಿ ಬ್ಯಾಕ್ ಪ್ಯಾಕ್ ನೋಡಿ, ಸ್ನ್ಯಾಕ್ಸು ಸ್ನ್ಯಾಕ್ಸ್ 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 ಏನೋ ತಿನ್ಸಕ್ಕೆ ಕರ್ಕೊಯ್ತಿದ್ದಾರೆ ನಮ್ಮ ದೊಡ್ಡಪ್ಪ. ಶಾದಮ್ನವರೇ ಸರಸಮ್ನವರೇ ಸರೋಜಮ್ಮನ ತಾಯಿಯವರೇ ಆಶೀರ್ವಾದ ಮಾಡಿ ಮದುವೆ ಬರ್ಬೇಕ್ರಮ್ಮ. ಹೋಗಿ ಬರ್ಬೇಕಮ್ಮ ಆಚಾರಿ ನೀಡಬೇಕು. ಈ ಶ್ರೀರಾಮ್ಪುರದ ಹುಡುಗಿ ಎಲ್ಲ ಸೊಂದಿ ಕೊಂದಿ ಹುಡುಗಿ ತಲೆ ಸುತ್ತಿ 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 ನಿನ್ನ ಅಡ್ಡ ಹುಡ್ಕೊಂಡ್ ಬಂದೆ. ಕುಲುಕಬೇಡ ಕುಲುಕಬೇಡ ನೀ ಕುಲುಕ ಪೂಜೆ ಯಾಕಂತೇಳಿ ಕುಲುಕು ಸೈಟಲ್ಲಿ ಎಲ್ಲ ಹಿಂಗೆ ಕಣಮ್ಮ ಹೊಸಿ ಒಳಗೆ ಇಳಿದು ಹೋದ ಮ್ಯಾಗೆ ಯಾರು ಬೇಡಮ್ಮ. ಯಾವುದೇ ನೀನು ಎದ್ದು ನಾನು ದಿಲ್ದಾರ್ ಕೇಳೋ ಹುಡುಗಿ ಇವಳನ್ನ ಕೂಬಿಟ್ರೆ ಸಾಕು ಮನಸ್ಸು ಕಿಳಿತು ಹೊರಗೆ. ಅಂದವು ನಿನಗಿದೆ, ಆ ಅಂದವು ನಿನ್ನನ್ನು ಸೇರದೆ ಆಸೆಯು ತೀರದು. ನಿಜ ಇರ್ಬೋದು ಗುರುವೇ ನಿಜ ಇರ್ಬೋದು, ಈ ಹೆಣ್ಣುಡುಗಿ ಪಾಪ ನಿಜ ಇರ್ಬೋದು. ಬಾಳ ಹುಷಾರು ಮಗನೇ ಬಾಳ ಹುಷಾರು. ಚಚಾಲು ಮಚಾಲು ಹೆಂಗೌಳ ನಿಂಡವುಗಳು. ಗೋವಿಂದ ಜಡರಳ್ಳಿ ಎಂಗೌಲ ನಿನ್ ಕನಸುಗಳು. ಜಡಳ್ಳಿ ಹೆಂಗೌಳ ನಿನ್ ಕನಸುಗಳು. ಕೆಂಚಾಲು ಮಚ್ಚಾಲು ಹೆಂಗೌಳ ನಿಂಡವುಗಳು. ಗೋವಿಂದ ಜಡರಳ್ಳಿ ಎಂಗೌಲ ನಿನ್ ಕನಸುಗಳು. ನೋಡಿ ಇಲ್ಲ ಅನಕೊಂಡ ಅನಕೊಂಡ ನಾಗಿನಿ ನೀನಾದಾಗ ನನ್ನ ರತಿ ಬಂದಾಗ ಜೊತೆಯಾಗುವನು ಮುದ್ದಾಡುವನು.
ಬತ್ತೈತೆ. ಸಮನ್ವಯ ಅನುರಕ್ತ ಅತಿಪ್ರಿಯೆ ಇದು ಬಸಣ್ಣಿಕ